ಸರ್ ಒಬ್ರು ನಿರ್ದೇಶಕರಾಗಿ ಎಲ್ಲರಿಗಿಂತ ಮುಂಚೆ ಸರ್ ಬಹುಶಃ ಎಲ್ಲ ಹೀರೋಯಿನ್ಸ್ ಅನ್ಸಿರುತ್ತೆ ಮಗ್ಗಿನ ಮನಸ್ಸು ಟೈಮಲ್ಲಿ ಸರ್ ಕಣ್ಣಿಗೆ ನಾವು ಬಿದ್ದಿಲ್ವೇ ಅಂತ. ಓಕೆ ಸರ್, ನಿರ್ದೇಶಕರಾಗಿ ನೀವು ಇಲ್ಲಿ ಲಿರಿಕ್ಸ್ ಅನ್ನ ರಚಿಸಿದ್ದೀರಾ. ಅದಕ್ಕೂ ಮುನ್ನ ಸರ್ ಬಗ್ಗೆ ಹೇಳ್ಬೇಕಂದ್ರೆ, ಕೃಷ್ಣ ಸರ್ ಅವ್ರ ಬಗ್ಗೆ ಹೇಳ್ಬೇಕಂದ್ರೆ ಆಬ್ವಿಯಸ್ಲಿ ಅವರ ಸಿನಿಮಾಗಳಲ್ಲಿ ನಾವು ಎಮೋಷನಲ್ ಕಂಟೆಂಟ್ ಅನ್ನು ನೋಡಿದೀವಿ. ಮಾಸ್ಟರ್ ಆಫ್ ಎಮೋಷನ್ಸ್ ಅಂದ್ರೆ ಶಶಾಂಕ್ ಸರ್. ಸೊ ಓವರ್ ಟು ಯು ಸರ್. ಇವಾಗ ಎಲ್ರಿಗೂ ನಮಸ್ಕಾರ. ಮೊದಲನೇದಾಗಿ ಗೆಸ್ಟ್ ಅಂತ ಹೇಳಿದ್ರು, ಗೆಸ್ಟ್ ಅಲ್ಲ, ನಾನು ಈ ಸಿನಿಮಾದ ತಾಂತ್ರಿಕ ವರ್ಗದಲ್ಲಿ ಒಬ್ಬ ಆಗಿ ಬಂದಿದ್ದೀನಿ ಇಲ್ಲಿ. ಈಗ ತಾನೇ ನೋಡಿದ್ರಿ ನಾನು ಬರೆದಿರೋ ಹಾಡನ್ನು. ಅನ್ಎಕ್ಸ್ಪೆಕ್ಟೆಡ್ ಆಗಿ ಕೃಷ್ಣ ಒಂದಿನ ಫೋನ್ ಮಾಡಿ ಅದರ ಒಂದು ಹಾಡು ಬರ್ಕೊಡ್ಬೇಕು ಸರ್ ಅಂತ. ಇನ್ಫ್ಯಾಕ್ಟ್ 2 ಹಾಡು ಬರ್ಸ್ಕೊಂಡಿರೋದು ಗೊತ್ತಿಲ್ಲ, 2 ಇದೆಯೋ ಒಂದೇ ಇಟ್ಕೊಂಡಿದ್ದಾರೆ ಅಂತ. ಸೊ ನನಗೂ ಖುಷಿ ಆಯಿತು, ಯಾಕೆಂದರೆ ಬೇಸಿಕಲಿ ಕತೆ ಗೊತ್ತಿತ್ತು. ಕತೆ ಒಂದ್ಸರಿ ಕೃಷ್ಣ ಹತ್ರ ಕೇಳಿದ್ದೆ, ಕತೆ ತುಂಬ ಚೆನ್ನಾಗಿತ್ತು, ಅದ್ಭುತವಾಗಿತ್ತು, ಮತ್ತು ಆ ಸಿಚುವೇಶನ್ ತುಂಬ ಚೆನ್ನಾಗಿತ್ತು. ನಾನು ಅಷ್ಟೇ ಎಕ್ಸೈಟಿಂಗ್ ಆಗಿ ಈ ಹಾಡನ್ನು ಎಕ್ಸೈಟ್ ಆಗಿ ಈ ಹಾಡನ್ನು ಬರೆದಿದ್ದೀನಿ. ಹೋಪ್ ನಿಮಗೆಲ್ಲ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಮತ್ತು ಲವ್ ಮಾಕ್ಟೈಲ್ ಅನ್ನೋದು ಆ್ಯಕ್ಚುಲಿ ಲವ್ ಮಾಕ್ಟೈಲ್ 3 ಅಂತ ಈ ಸಿನಿಮಾಗೆ ಹೆಸರು. ನನ್ನ ಪ್ರಕಾರ ಲವ್ ಮಾಕ್ಟೈಲ್ ಓಕೆ, ಅದಾದ್ಮೇಲೆ ಲವ್ ಮಾಕ್ಟೈಲ್ 2 ಓಕೆ, 3 ಬರೋ ಅಷ್ಟೊತ್ತಿಗೆ ಇದನ್ನ ಕನ್ನಡದಲ್ಲಿ ನಿಜ ಹೇಳಬೇಕಂದ್ರೆ ಒಂದು ಪ್ರೀತಿಯ ಪರಂಪರೆ ಅಂತ ಹೇಳ್ಬೋದು. ಅಂದರೆ ಆ ಪ್ರೀತಿಯ ಪರಂಪರೆಯನ್ನ 3ನೇ ಭಾಗಕ್ಕೆ ಕರ್ಕೊಂಡು ಬಂದಿದ್ದಾರೆ ನಿರ್ದೇಶಕ ಡಾರ್ಲಿಂಗ್ ಕೃಷ್ಣ ಅವರು. ಆ ಜರ್ನಿ ಅಂದರೆ ನೋಡಿದ್ರೆ, ಆ ಟ್ರೈಲರ್ ನೋಡಿದ್ರೆ ಟ್ರೈಲರಲ್ಲೆಲ್ಲ ನಾಸ್ಟಾಲಜಿಕ್ ಫೀಲಿಂಗ್ಸೇ. ಆ್ಯಕ್ಚುಲಿ ಈ ಲವ್ ಮಾಕ್ಟೈಲ್ ಅನ್ನೋ ಒಂದು ಸಿನಿಮಾ ಫ್ರಾಂಚೈಸ್ ಆಗಿದ್ದೆ ಆ ಥರದ ಒಂದು ನಾಸ್ಟಾಲಜಿಕ್ ಫೀಲಿಂಗ್ಸಿಂದಾಗಿ. ಈಗ ನಾವು ಯಾರ್ಯಾರು ಯಂಗ್ಸ್ಟರ್ಸ್ ಇದ್ರಲ್ಲ ಅವರೆಲ್ಲ ಪಾರ್ಟ್ 1 ನೋಡುವಾಗ ಎಲ್ಲರೂ ಅವರವರ ಕಾಲೇಜ್ ದಿನಗಳಿಗೆ ಹೋಗಿ ಅವರು ಲವಲ್ಲಿ ಬಿದ್ದು ಏನೇನೆಲ್ಲ ಹುಡುಗಿಯಿಂದ ಬಿದ್ದು ಉದ್ದಾಡಿದ್ರು ಅದನ್ನೆಲ್ಲ ರಿಕಾಲ್ ಮಾಡ್ಕೊಳ್ಳೋಂಥ ಒಂದು ನಾಸ್ಟಾಲಜಿಕ್ ಮೂಮೆಂಟ್ಸನ್ನು ತುಂಬ ಅದ್ಭುತವಾಗಿ ಕ್ರಿಯೇಟ್ ಮಾಡಿದಂಥ ಸಿನಿಮಾ ಲವ್ ಮಾಕ್ಟೈಲ್ 1. ಸೊ ಅದೇ ಥರದ ಆ ಪರಂಪರೆನ ಈಗ 3ನೇ ಸಿನಿಮಾದವರೆಗೂ ತಗೊಂಡ್ಬಂದಿದ್ದಾರೆ ಕೃಷ್ಣ ಅವರು. ಮತ್ತೆ ಟ್ರೈಲರ್ಲಿ ಹಿಂಟ್ ಕೊಟ್ಟಿದ್ದಾರೆ ನನ್ನ ಕೊನೆಯ ಅಧ್ಯಾಯ ಅಂತ. ಸೊ ಗೊತ್ತಿಲ್ಲ ಕೊನೆಯ ಅಧ್ಯಾಯನೋ ಅಥವಾ ಇನ್ನು ಮುಂದೆ 4ನೇದು ಬಂದರೂ ಬರ್ಬೋದು. ಚೆನ್ನಾಗಿ ಎಲ್ಲರಿಗೂ ಇಷ್ಟ ಆದರೆ 4ನೇದು ಬರ್ಬೋದು. ಮತ್ತೆ ನನ್ನ ಪ್ರಕಾರ ಡಾರ್ಲಿಂಗ್ ಕೃಷ್ಣ ಆಸ್ ಎ ಡೈರೆಕ್ಟರ್ ನಾನು ನೋಡಿರೋದ್ರಲ್ಲಿ ತುಂಬ ಕ್ಲೆವರೆಸ್ಟ್ ಫಿಲ್ಮ್ ಮೇಕರ್ ಅಂತ ಹೇಳಕ್ ಇಷ್ಟಪಡ್ತೀನಿ. ಯಾಕೆಂದರೆ ಅವ್ರು ಯಾವಾಗ ಕತೆ ಬರೀತಾನೆ, ಯಾವಾಗ ಸಿನಿಮಾ ಶೂಟಿಂಗ್ ಶುರು ಮಾಡ್ತಾನೆ, ಯಾವಾಗ ಮುಗಿಸಿರ್ತಾನೆ ಅನ್ನೋದು ಯಾರಿಗೂ ಗೊತ್ತಿರಲ್ಲ. ಮೋಸ್ಟ್ಲಿ ಮಿಲನ್ ಅವ್ರಿಗೂ ಗೊತ್ತಿಲ್ಲದಂಗೆ ಶೂಟಿಂಗ್ ಮಾಡ್ಬಿಟ್ಟಿರ್ತಾನೆ ಅನ್ನೋಂಥ ಕೆಲವು ಸಾರಿ ಡೌಟು ನನಗೆ. ಅಷ್ಟು ತುಂಬಾನೇ ಸೂಕ್ಷ್ಮವಾಗಿ ತುಂಬ ಕ್ಲೆವರ್ ಫಿಲ್ಮ್ ಮೇಕಿಂಗ್. ಆ್ಯಕ್ಚುಲಿ ಅದು ನೀಡ್ ಆಫ್ ದಿ ಅವರ್. ಇವತ್ತು ನಮ್ಮ ಕನ್ನಡ ಚಿತ್ರರಂಗ ಇವತ್ತಿರೋ ಸ್ಥಿತಿಗೆ ಡಾರ್ಲಿಂಗ್ ಕೃಷ್ಣ ಅವರ ಮನಸ್ಥಿತಿ, ಅಂದರೆ ಒಬ್ಬ ಫಿಲ್ಮ್ ಮೇಕರ್ ಆಗಿ ಡಾರ್ಲಿಂಗ್ ಕೃಷ್ಣ ಅವರ ಮನಸ್ಥಿತಿ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ನನ್ನ ಪ್ರಕಾರ ಯಾರಾದರೂ ಅವ್ರನ್ನ ಕೂರಿಸ್ಕೊಂಡು ಎಲ್ಲ ಇಂಟರ್ವ್ಯೂ ಮಾಡಿ ಒಂದು PhD ಮಾಡ್ಬೋದು ಕನ್ನಡ ಚಿತ್ರರಂಗದ ಬಗ್ಗೆ. ಯಾಕೆಂದರೆ ಅದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಯಾಕೆಂದರೆ ಸಿನಿಮಾ ಒಂದು ಗೆಲ್ಲೋದಾಗಲಿ ಸೋಲೋದಾಗಲಿ ಎಲ್ಲವೂ ನಿರ್ದೇಶಕನ ಕೈಲಿರುತ್ತೆ. ಇಲ್ಲಿ ಡಾರ್ಲಿಂಗ್ ಕೃಷ್ಣ ಅಷ್ಟು ಕ್ಲೆವರ್ ಆಗಿ ಮಾಡ್ಕೊಂಡು ಬಂದಿರೋದ್ರಿಂದನೇ ಇದು 3ನೇ ಫ್ರಾಂಚೈಸ್ವರೆಗೂ ಬಂದಿದೆ. ಮತ್ತು ಎಲ್ಲ ಫ್ರಾಂಚೈಸ್ 3ನೇ ಫ್ರಾಂಚೈಸ್ ಗೆಲ್ಲುತ್ತೆ. ಇದು ಗೆಲ್ಲೋದ್ರಲ್ಲಿ ಏನು ಡೌಟ್ ಇಲ್ಲ. ಯಾಕೆಂದ್ರೆ ತುಂಬ ಅದ್ಭುತವಾದ ಕತೆ ಮತ್ತು ಅಷ್ಟೇ ಅದ್ಭುತವಾದ ಎಮೋಷನ್ ಇರುವಂಥ ಒಂದು ಸಿನಿಮಾ. ಒಂದಷ್ಟು ತುಣುಕುಗಳನ್ನ ನಾನು ನೋಡಿದ್ದೀನಿ, ಸೀನ್ಗಳನ್ನು, ಸಾಂಗ್ ತುಣುಕುಗಳನ್ನು ತುಂಬ ಅದ್ಭುತವಾಗಿ ಕ್ಯಾಪ್ಚರ್ ಮಾಡಿದ್ದಾರೆ ಕೃಷ್ಣ ಅವರು. ಸೊ ಅವ್ರಿಗೆ ಒಳ್ಳೆಯದಾಗಲಿ. ಲವ್ ಮಾಕ್ಟೈಲ್ 1 ಸಿನಿಮಾ ಮಾಡಿ ಮದುವೆ ಆದರು, ಇಬ್ಬರೂ ಲವರ್ಸ್ ಆಗಿದ್ದವರು, ಕಪಲ್ಸ್, ಹಸ್ಬೆಂಡ್ ಆ್ಯಂಡ್ ವೈಫ್ ಆದರು. 2 ಮಾಡಿ ಒಂದು ಮನೆ ತಗೊಂಡ್ರು, ಫ್ಲ್ಯಾಟು. 3 ರಿಲೀಸ್ ಆದಮೇಲೆ ಒಂದಷ್ಟು ಬಂಗ್ಲೆಗಳನ್ನ, ಒಂದು ಸಾಕಾಗಲ್ಲ ಅಲ್ವಾ, ಒಂದಷ್ಟು ಬಂಗ್ಲೆಗಳನ್ನ ತಗೊಳ್ಳೋಷ್ಟು ದುಡ್ಡು ಈ ಸಿನಿಮಾ ಮುಖಾಂತರ ಬರಲಿ ಅಂತ ನಾನು ಹಾರೈಸ್ತೀನಿ. ಮತ್ತು ಇಡೀ ಚಿತ್ರತಂಡಕ್ಕೆ ಲವ್ ಮಾಕ್ಟೈಲ್ ಖುಷಿ ಆಯಿತು. ಅಂದರೆ ಆ ಟ್ರೈಲರಲ್ಲಿ ಕೂಡ ನಾಸ್ಟಾಲಜಿಕ್ ಮೂಮೆಂಟ್ಸನ್ನೇ ಕ್ರಿಯೇಟ್ ಮಾಡಿದ್ದಾರೆ. ಸೊ ಒಂದು ಲಾಂಗ್ ಜರ್ನಿ. ಅವ್ರು ಬೆಳೆಯೋದ್ರ ಜೊತೆಗೆ ತುಂಬ ಜನ ಕಲಾವಿದರನ್ನ ಕೂಡ ಬೆಳೆಸಿದ್ದಾರೆ. ಇವರೆಲ್ಲ ಹೇಳ್ತಾ ಇದ್ದಾರೆ ಇಮೋಷನಲ್ ಆಗಿ ಸ್ಟೇಜ್ ಮೇಲೇ. ಸೊ ಅದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ನಾವು ಬೆಳೆಯೋದಷ್ಟೇ ಇಂಪಾರ್ಟೆಂಟ್ ಅಲ್ಲ, ನಮ್ಮ ಜೊತೆಯಲ್ಲಿ ಒಂದಷ್ಟು ಪ್ರತಿಭೆಗಳನ್ನ ಬೆಳೆಸೋದು ಮತ್ತು ಇಂಡಸ್ಟ್ರಿಗೆ ಕಾಂಟ್ರಿಬ್ಯೂಟ್ ಮಾಡೋವಂಥದ್ದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ಲವ್ ಮಾಕ್ಟೈಲ್ ಸೀರೀಸ್ ಆ ಒಂದು ಕೆಲಸನ ಮಾಡಿದೆ.
ಸೊ ಈಗ ಹೊಸದಾಗಿ ಕ್ರಿಸ್ಮಿ ಫಿಲ್ಮ್ಸ್ ಅಂತ ಕೃಷ್ಣ ಟಾಕೀಸ್ ಅನ್ನೋ ಹೆಸರಲ್ಲಿ ಎರಡು ಫಿಲ್ಮ್ ಬಂದಿತ್ತು. ಕ್ರಿಸ್ಮಿ ಫಿಲ್ಮ್ಸ್ ಅಲ್ಲಿ ಬರ್ತಾ ಇದೆ ಈ ಪಿಕ್ಚರು. ಈ ಬ್ಯಾನರಿಂದ ಇನ್ನೂ ಇದೇ ರೀತಿ ಅದ್ಭುತವಾದ ಸಿನಿಮಾಗಳು ಬರಲಿ, ಇನ್ನೂ ಎತ್ತರಕ್ಕೆ ಡೈರೆಕ್ಟರ್ ಕೃಷ್ಣ ಮತ್ತು ಆಕ್ಟರ್ ಕೃಷ್ಣ ಇರಲಿ ಅಂತ ಹಾರೈಸ್ತೀನಿ. ಥ್ಯಾಂಕ್ ಯು ವೆರಿ ಮಚ್ ಸರ್. ಹೀಗೆ ಒಳ್ಳೆ ಒಳ್ಳೆ ಗೀತೆಗಳು ನಮ್ಮ ಸಿನಿಮಾಗೆ ನೀವು ಬರ್ತೀತಾ ಇರಲಿ, ನಿಮ್ಮಿಂದ ಒಳ್ಳೆ ಒಳ್ಳೆ ಸಿನಿಮಾಗಳು ನಮ್ಮ ಕನ್ನಡ ಸಿನಿ ರಸಿಕರಿಗೆ ಸಿಗ್ತಾ ಇರಲಿ ಅಂತ ಆಶಿಸ್ತೀವಿ. ಥ್ಯಾಂಕ್ ಯು ವೆರಿ ಮಚ್.